ಹಾಯ್ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಇನ್ನೊಂದು ಯೂಸ್ಡ್ ಕಾರ್ಸಿನ ಕಲೆಕ್ಷನ್. ಮಂಗಳೂರಿಂದ ಇದು ರಾಯಲ್ ಕಾರ್ಸ್ ಮ್ಯಾಂಗ್ಳೂರ್ ಪಡಿಲಲ್ಲಿ ಬರುತ್ತೆ ಈ ಲೊಕೇಶನ್. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತಿ. ಇದು ನೋಡ್ತಾ ಇದ್ದೀರಾ ರಾಯಲ್ ಕಾರ್ಸಿನ ಅವರು ಕಲೆಕ್ಷನ್. ಟೋಟಲ್ 25 ಕಾರ್ಸಿನ ಇವತ್ತು ನಾವು ವೀಡಿಯೋ ಮಾಡ್ತಾ ಇದ್ದೀವಿ. ತುಂಬ ಕಡಿಮೆ ಪ್ರೈಸಲ್ಲಿ, ಹಾಗೆ ಪ್ರೀಮಿಯಂ ಕಾರ್ಸ್, ಕಂಡೀಷನ್ ತುಂಬ ಒಳ್ಳೆಯದೇ. ವೀಡಿಯೋದಲ್ಲಿ ಮುಂದೆ ನೋಡ್ಬೋದು ನೀವು. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇನೋವಾ 2.5 ಲೀಟರ್ ಜಿ ವೈಟ್ ಕಲರಲ್ಲಿ. ಇಲ್ಲಿ ನೋಡ್ತಿದ್ದೀರಾ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಇದಕ್ಕೆ 5 ಸ್ಪೋಕ್ ಮಾಡಲ್ ಇದೆ, 2006ರ ಮಾಡಲ್. ರನ್ ಆಗಿದೆ 3,40,000. ಇಲ್ಲಿ ಓಪನ್ ಮಾಡಿ ತೋರಿಸಿ ನೋಡಿ. ಇಂಟೀರಿಯರ್ ತುಂಬ ಒಳ್ಳೆಯದಿದೆ, ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ. ಸೀಟ್ಸಲ್ಲೂ ನೋಡ್ಬೋದು ನೀವು. ಲೆದರ್ ರೇಟ್ ಫಿನಿಶ್ನಲ್ಲಿ ಮ್ಯಾನ್ಯುಯಲ್ ಮತ್ತು ಡ್ಯಾಶ್ಬೋರ್ಡಲ್ಲೂ ನೋಡ್ಬೋದು, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಇದೆ. ಬ್ಯಾಕ್ ಸೀಟಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. 7 ಸೀಟರ್ ಕಾರ್ ಇದು. ರನ್ ಎಷ್ಟಂತ ನೋಡಿದ್ರೆ 3,40,000 ರನ್ ಆಗಿದೆ. 3rd ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್. ಸೈಡ್ ಪ್ರೊಫೈಲು ನೋಡ್ಬೋದು, ಕಂಪ್ನಿ ಫಿಟೆಡ್ ಸ್ಟಿಕ್ಕರ್ ಹಾಕ್ತಿದ್ದಾರೆ ಸೈಡಿಗೆ. ಹಾಗಾದರೆ ಪ್ರೈಸಲ್ಲಿ ನೋಡಿದ್ರೆ 3,70,000 ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್. ಇಲ್ಲಿ ನೋಡ್ತಾ ಇರೋ ಪ್ರತಿಯೊಂದು ಕಾರ್ಸ್ ಕೂಡ ನೆಗೋಷಿಯೇಬಲ್ ನಿಮಗೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಹೊಂಡಾ ಅವರ ಬ್ರಯೋ ಎಸ್. ಇದು ಇಂಟೀರಿಯರ್ ನೋಡೋಣ. ಇಲ್ಲಿ ನೋಡ್ಬೋದು, ಇದು ಕೂಡ ಕಸ್ಟಮೈಸೇಷನ್ ಮಾಡಿಸಿದ್ದಾರೆ. ಮಧ್ಯ ಹೊಂಡಾ ಲೋಗೋ ಅಲ್ಲಿ ನೋಡ್ಬೋದು ನೀವು, ರೆಡ್ ಕಲರ್. ಇಂಟೀರಿಯರ್ ಲೈಟ್ ಕೂಡ ಇದೆ ಒಳಗೆ. ಸೀಟ್ಸ್ ನೋಡ್ಬೋದು ಇಲ್ಲಿ ಮೆರೂನ್ ಟೈಪಲ್ಲಿ ಮತ್ತು ಬೇಜ್ ಅಪೋಲ್ಸ್ಟ್ರಿ ಸೀಟ್ಸ್. 2013ರ ಮಾಡಲ್ ಇದು. 63,000 ರನ್ ಆಗಿದೆ. 2nd ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್. ಎಲ್ಲೂ ಡೆಂಟ್ಸ್ ಏನೂ ಇಲ್ಲ ಹೊರಗಿಂದನೂ. ಹಾಗಾದ್ರೆ ಪ್ರೈಸಲ್ಲಿ ನೋಡೋದ್ರೆ 3 ಲಕ್ಷ ಅಷ್ಟೇ. ಬನ್ನಿ ನೆಕ್ಸ್ಟ್ ಕಾರ್ ನೋಡೋಣ ಯಾವುದಿದೆ ಅಂತ. ಇದು ಹ್ಯುಂಡೈ ಇಯಾನ್ ಡಿಲೈಟ್ ಪ್ಲಸ್, 2014ರ ಮಾಡಲ್ ಇದು. 55,000 ರನ್ ಆಗಿದೆ. ಕ್ಲೋಸ್ ಆಗಿದೆ, ಇಲ್ಲೇ ತೋರಿಸ್ತೀವಿ ನೋಡಿ. ಇಂಟೀರಿಯರ್ ತುಂಬ ಒಳ್ಳೆಯದು. ಈ ಕಾರಲ್ಲಿ ಏನೂ ಸ್ಕ್ರಾಚಸ್ ಇಲ್ಲ. 1st ಓನರ್ಶಿಪ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಇಲ್ಲಿ ನೋಡ್ಬೋದು ಡಿಲೈಟ್ ಪ್ಲಸ್ನ ಬ್ಯಾಜಿಂಗ್ ಇದೆ. ಇದರ ಪ್ರೈಸ್ 2,75,000. ಹಾಗೆ ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ LXi ಮಾಡಲ್. ಇದು ಪೆಟ್ರೋಲ್ ವೆಹಿಕಲ್, 2016ರ ಮಾಡಲ್. 18,000 ರನ್ ಆಗಿದೆ. ಏನು ಡೆಂಟ್ಸ್ ಇಲ್ಲ, ಏನು ಸ್ಕ್ರಾಚಸ್ ಇಲ್ಲ ಹೊರಗಿಂದ. ಹಾಗಾದ್ರೆ ಇದ್ರ ಪ್ರೈಸ್ ನೋಡೋದ್ರೆ 4,25,000 ಅಷ್ಟೇ, ನೆಗೋಷಿಯೇಬಲ್. ಹಾಗೆ ಈ ಸೈಡ್ ಬಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ, ಹೈಲೈನ್. GT ಅಲ್ಲ ಇದು, ಹೈಲೈನ್ ಅಂದರೆ ಪೋಲೋ ಅಲ್ಲಿ ಟಾಪ್ ಎಂಡ್. 2014ರ ಮಾಡಲ್. ಇಂಟೀರಿಯರ್ ನೋಡ್ಬೋದು ಇಲ್ಲಿ 49,000 ರನ್ ಆಗಿದೆ. 2nd ಓನರ್ಶಿಪ್ ಗಾಡಿ. ಪ್ರೈಸಲ್ಲಿ ನೋಡೋದ್ರೆ 4 ಲಕ್ಷ ಅಷ್ಟೇ. ಇದ್ರ ಪಕ್ಕ ಒಂದು ವ್ಯಾಗ್ನಾರ್ ಇದೆ, ಇದು ಅನ್ಫಾರ್ಚುನೇಟ್ಲಿ ಸೋಲ್ಡ್ ಔಟ್. ಹಾಗೆ ಮುಂದೋಗಿ ನೋಡೋಣ. ಇಲ್ಲಿ ಶೆಡ್ಡಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಇಲ್ಲೂ ಕೂಡ ಇಲ್ಲಿ ನೋಡ್ಬೋದು ಇನೋವಾ ಎಲ್ಲ ಇದೆ. ಈ ಕಾರ್ ಬಗ್ಗೆ ನೋಡೋಣ. ವೋಕ್ಸ್ ವ್ಯಾಗನ್ ಪೋಲೋ GT. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. GT TSI ಮಾಡಲ್, ಟಾಪ್ ಎಂಡ್. ಇಲ್ಲಿ ನೋಡ್ತಾ ಇದ್ದಾರೆ ಅಲಾಯ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ, ಕಸ್ಟಮೈಸ್ಡ್ ಟೈರ್ ಫಿಟೆಡ್. ಇದು ಬ್ಲ್ಯಾಕ್ ಕಲರಲ್ಲಿ. ಇಲ್ಲಿ ಇಂಟೀರಿಯರ್ ಕೂಡ ಆಲ್ ಬ್ಲ್ಯಾಕ್. ಇದು 46,000 ರನ್ ಆಗಿದೆ. ಪ್ರೈಸ್ ನೋಡಿದ್ರೆ 9 ಲಕ್ಷ ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್, ಡೀಸೆಲ್ ವೆಹಿಕಲ್. ಹಾಗೆ ಇಲ್ಲಿ ನೋಡ್ತಿದ್ದಾರೆ ಇನೋವಾ G. ಇದು 2014ರ ಮಾಡಲ್. ಇಲ್ಲಿ ಕೂಡ ನೋಡ್ಬೋದು ಅಲಾಯ್ ವೀಲ್ಸ್, 5 ಸ್ಪೋಕ್. ಹೊರಗಿಂದ ಏನೂ ಡೆಂಟ್ಸ್ ಇಲ್ಲ. ಇಂಟೀರಿಯರ್ ಕೂಡ ಲಾಕ್ ಆಗಿದೆ, ಇಲ್ಲೇ ತೋರಿಸ್ತೀವಿ ನೋಡಿ. ನೋಡ್ಬೋದು ಇಲ್ಲಿ ಸೀಟ್ಸ್ ಕಂಡೀಷನ್ ತುಂಬಾ ಒಳ್ಳೆಯದೆ. ಹಾಗಾದರೆ ಇದು 70,000 ರನ್ ಆಗಿದೆ. ಪ್ರೈಸಲ್ಲಿ ನೋಡಿದ್ರೆ 11,50,000. 2nd ಓನರ್ಶಿಪ್ ಗಾಡಿ. ಇಲ್ಲಿ ಒಂದು ಸ್ಕಾರ್ಪಿಯೋ. ಈ ಕಾರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸ್ಕಾರ್ಪಿಯೋ ಇದು 2013ರ ಮಾಡಲ್. 96,000 ರನ್ ಆಗಿದೆ. 2nd ಓನರ್ಶಿಪ್, ಡೀಸೆಲ್ ವೆಹಿಕಲ್. ಇದು ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಪವರ್ಡ್ ಬೈ M-Hawk. ಒಳಗೆ ನೋಡೋಣ. ಸೀಟ್ಸಲ್ಲಿ ಸ್ವಲ್ಪ ಟಾರ್ನ್ ಔಟ್ ಆಗಿದೆ, ಬಿಟ್ಟರೆ ಇದು ಕಸ್ಟಮೈಸ್ ಮಾಡಿಸಿ ಸೀಟ್, ಕಂಪ್ನಿ ಫಿಟೆಡ್ ಅಲ್ಲ. ಅದು ಕೂಡ ನೀವು ಚೇಂಜ್ ಮಾಡಿಸ್ಬೋದು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 2013ರ ಮಾಡಲ್. ಇದು ಹಿಂದೆ ಕೂಡ ನೋಡ್ಬೋದು. ಇಲ್ಲಿ 3rd ರೋ ಸೀಟ್ ಕೂಡ ಇದೆ. ಇದಕ್ಕೆ 96,000 ರನ್ ಆಗಿದೆ. 2nd ಓನರ್ಶಿಪ್ ಗಾಡಿ. ಹಾಗೆ ಈ ಸ್ಕಾರ್ಪಿಯೋದು ಪ್ರೈಸ್ ಎಷ್ಟಂತ ನೋಡಿದ್ರೆ 6,45,000 ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್.
ಹಾಗೆ ಇಲ್ಲೊಂದು ಮಹೀಂದ್ರಾದವ್ರದ್ದು ಕಾರ್ ಇದೆ, XUV500. ಈ ಕಾರ್ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರು. XUV500 W6 ಮಾಡೆಲ್, 2017ರ ಮಾಡೆಲ್. ಇದು BS6 ಬರೋಕ್ಕಿಂತ ಮುಂಚೆ ಈ ಮಾಡೆಲ್ ಬಂದಿತ್ತು. ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ನೋಡ್ಬೋದು ಇಲ್ಲಿ. ಇಂಟೀರಿಯರ್ ಓಕೆ, ಇಲ್ಲೇ ತೋರಿಸ್ತೀವಿ ನೋಡಿ. ಇಲ್ಲಿ ಬೇಜ್ ಫಿನಿಷಲ್ಲಿದೆ ಸೀಟ್ಸ್ ಎಲ್ಲ. ಡ್ಯಾಶ್ ಬೋರ್ಡ್ ಬ್ಲ್ಯಾಕಲ್ಲಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸೈಡ್ ಪ್ರೊಫೈಲ್ ಮತ್ತು ಹಿಂದೆ ಕೂಡ ನೋಡಿ, ಎಲ್ಲೂ ಆಕ್ಸಿಡೆಂಟ್ಸ್ ಆಗಿರೋ ಡೆಂಟ್ಸ್ ಇಲ್ಲ, ಏನು ರೀಪೇಂಟ್ ಕೂಡ ಮಾಡಿಸಿಲ್ಲ. ಮಹೀಂದ್ರ ಅವರ ಪ್ರೀಮಿಯಂ SUV ಅಂತಲೇ ಹೇಳ್ಬೋದು ಇದು, XUV500. ಹಾಗಾದರೆ ಇದ್ರ ಪ್ರೈಸ್ ನೋಡಿದ್ರೆ 9 ಲಕ್ಷ. ಡೀಸೆಲ್ ವೆಹಿಕಲ್ ಇದು. 9 ಲಕ್ಷಕ್ಕೆ XUV500 ನಿಮ್ದಾಗ್ಬೋದು. ಬನ್ನಿ ಮುಂದೆ ಪಾಸಾಗಿ ನೋಡೋಣ. ಇಲ್ಲಿ ನೋಡ್ಬೋದು ಇನ್ನೂ ತುಂಬ ಕಾರ್ಸ್ ಇದೆ, ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀವಿ. ಹಾಗೆ ಫಸ್ಟಿಗೆ ಇಲ್ಲಿ ಹೊಂಡಾ ಅವ್ರದ್ದು ಸಿಟಿ ಇದೆ, 1.5 ಲೀಟರ್ ವಿ ವೆಹಿಕಲ್ ಇದು. ಇಂಟೀರಿಯರ್ ನೋಡಿ, M8 ಲೈಟ್ ಥರನೇ ಇದೆ ಸೆಂಟರ್ ಕಾನ್ಸೋಲಲ್ಲಿ, ಮತ್ತು MIDಯಲ್ಲೂ ನೋಡ್ಬೋದು. ಸೀಟ್ಸ್ ತುಂಬಾ ಒಳ್ಳೆ ಇದೆ. ಇದಕ್ಕೂ ಕೂಡ ಏನೋ ಹಾಕ್ಸಿದ್ದಾರೆ. ರಿಯರ್ ಸೀಟ್ಸ್ ಕೂಡ ತುಂಬಾ ಕಂಫರ್ಟೇಬಲ್, ತುಂಬ ಒಳ್ಳೆ ಇದೆ. 44,000 ರನ್ ಆಗಿದೆ. ರಿಯರ್ ಪ್ರೊಫೈಲ್ ನೋಡಿ ಇಲ್ಲಿ. ಫಸ್ಟ್ ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್ ಇದು, ಹೊಂಡಾ ಸಿಟಿ ವಿ. ಹಾಗೆ ಪ್ರೈಸ್ ಎಷ್ಟಂತ ನೋಡಿದ್ರೆ ಬರೀ 6,25,000. ಇಲ್ಲಿ ಸೈಡಲ್ಲಿ ಮಾರುತಿ ಸುಜುಕಿ ಸಿಯಾಜ್ ಇದೆ, ಒಂದು VXi ಪ್ಲಸ್. ಇದು 2015ರ ಮಾಡೆಲ್, 35,000 ರನ್ ಆಗಿದೆ. ಫಸ್ಟ್ ಓನರ್ಶಿಪ್ ಗಾಡಿ, ಸೆಕೆಂಡ್ ಅಲ್ಲ. VVT ನೋಡ್ಬೋದು ಇಲ್ಲಿ. ಇದು ನೋಡ್ತಾ ಇದ್ರೆ ರಿಯರ್ ಪ್ರೊಫೈಲ್, ಏನು ಡೆಂಟ್ಸ್ ಇಲ್ಲ ಇದರಲ್ಲೂ ಕೂಡ, ಆಕ್ಸಿಡೆಂಟ್ಸ್ ಆಗಿರೋದು. VXi ಪ್ಲಸ್, VDI ಪ್ಲಸ್ ಟಾಪ್ ಮಾಡೆಲ್ ಇದರಲ್ಲಿ. ಇದು ಮಿಡ್ ವೇರಿಯಂಟ್. ಇಂಟೀರಿಯರ್ ತೋರಿಸ್ತೀವಿ ಇಲ್ಲಿ ನೋಡಿ. ಇದು ಕೂಡ ಬೇಜ್ ಫಿನಿಷಲ್ಲಿ, ಬೇಜ್ ಮತ್ತು ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಇದು, ಡೀಸೆಲ್ ಅಲ್ಲ. ಹಾಗಾದರೆ ಈ ಸಿಯಾಜಿನ ಪ್ರೈಸ್ ಆಗುತ್ತೆ 6,25,000 ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್. ಹಾಗೆ ಈ ಸೈಡಲ್ಲಿ ಇನ್ನೊಂದು ಹೊಂಡಾ ಸಿಟಿ ಇದೆ, ವಿ ವೆಹಿಕಲ್ ಇದು, ಬೇಸ್ ವೇರಿಯಂಟ್. 2016ರ ಮಾಡೆಲ್, 34,000 ರನ್ ಆಗಿದೆ. ಬೇಜ್ ಅಪೋಲ್ಸ್ಟ್ರಿಲಿ ಸೀಟ್ಸ್ ಇದೆ ಒಳಗೆ. ಫಸ್ಟ್ ಓನರ್ಶಿಪ್ ಕಾರ್ ಇದು. ಇದರಲ್ಲಿ ಏನು ಆಕ್ಸಿಡೆಂಟ್ಸ್ ಇಲ್ಲ, ಏನು ಡೆಂಟ್ಸ್ ಇಲ್ಲ. ಕಂಪನಿ ಫಿಟೆಡ್ ಆಗಿರೋ ಟೈರ್ಸ್ ಇದೆ. ಸಿಟಿ ವಿ ಇಲ್ಲಿ ಬ್ಯಾಜಿಂಗ್ ನೋಡ್ಬೋದು. ರಿಯರ್ ಪ್ರೊಫೈಲ್, ಇಂಟೀರಿಯರ್ ತೋರಿಸ್ತೀವಿ ನೋಡಿ. ಇದರಲ್ಲೂ ಕೂಡ ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ, ಹೇಗೆ ನಾವು ಫಸ್ಟಿಂದ ನೋಡಿದ್ವಿ ಹಾಗೆ. ಪೆಟ್ರೋಲ್ ವೆಹಿಕಲ್ ಇದು. ಇದರ ಪ್ರೈಸ್ ಆಗುತ್ತೆ 6,75,000 ಅಷ್ಟೇ. ಪ್ರತಿಯೊಂದು ಕಾರಿಂದ ನೆಗೋಷಿಯೇಬಲ್. ಹಾಗೆ ಈ ಸೈಡಲ್ಲಿ ಒಂದು i20 ಆಸ್ತಾ ಇದೆ. ಇದು ಸೋಲ್ಡ್ ಔಟ್ ಆಗಿದೆ, ಆದ್ದರಿಂದ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಏನು ಹಾಕ್ಸಿಲ್ಲ. ಇದು 2019ರ ಮಾಡೆಲ್, ಹೌದು 2019ರ ಮಾಡೆಲ್ ಇದು. i20 ಆಸ್ತಾ ಲೇಟೆಸ್ಟಾಗಿ ಬಂದಿದ್ದ ವೆಹಿಕಲ್ ಇದು. ಇದು ಅನ್ಫಾರ್ಚುನೇಟ್ಲಿ ಸೋಲ್ಡ್ ಔಟ್ ಆಗಿರೋ ವೆಹಿಕಲ್, ಆದರೂ ತುಂಬ ಒಳ್ಳೆಯದು. ಇದರ ಹಿಂದೆ ಒಂದು ಹ್ಯುಂಡೈ ಕ್ರೆಟಾ ಇದೆ, 1.4 ಲೀಟರ್ ಡೀಸೆಲ್ ವೆಹಿಕಲ್ ಇದು. ಫಸ್ಟ್ ಓನರ್ಶಿಪ್ ಗಾಡಿ, 90,000 ರನ್ ಆಗಿದೆ. ಕ್ರೆಟಾ ತುಂಬ ಒಳ್ಳೆ ಗಾಡಿ, ಮಿಡ್ ಸೈಜ್ SUVಯಲ್ಲಿ ನೋಡೋದ್ರೆ. ತುಂಬ ಜನ ಇದ್ರ ಬಗ್ಗೆ ಕನ್ಸಿಡರ್ ಮಾಡ್ತಾರೆ. ಒಂದು ಸ್ಮಾಲ್ SUV ಥರ ಲುಕ್ ಕೊಡೋ ಕಾರ್. 2017ರ ಮಾಡೆಲ್. ಹಾಗೆ ಇದು ಕೂಡ ರಿಯರ್ ಪ್ರೊಫೈಲ್ ನೋಡ್ಬೋದು ನೀವಿಲ್ಲಿ. ಇದರಲ್ಲಿ ಏನು ಡೆಂಟ್ಸ್ ಇಲ್ಲ. ಇಂಟೀರಿಯರ್ ಇಲ್ಲೇ ನೋಡಿ, ಫ್ಯಾಬ್ರಿಕ್ ಸೀಟ್ಸ್ ಇದು, ಬೇಸ್ ವೇರಿಯಂಟ್ ಆದ್ದರಿಂದ. ಹಿಂದೆ ಕೂಡ ಒಳ್ಳೆಯೇ ಇದೆ, ಎಲ್ಲೂ ಟಾರ್ನೋಟ್ ಇಲ್ಲ, ಸೀಟ್ಸ್ ಎಲ್ಲ. ಹಾಗಾದರೆ ಇದ್ರ ಪ್ರೈಸ್ 9 ಲಕ್ಷ ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್. ಕಂಡೀಷನ್ ತುಂಬ ಒಳ್ಳೆಯದೆ. ಹಾಗೆ ಇಲ್ಲಿ ಒಂದು ನಿಸಾನ್ ಅವರ ಮೈಕ್ರಾ RX 2012ರ ಮಾಡೆಲ್. ಇಂಟೀರಿಯರ್ ನೋಡ್ಬೋದು ಇಲ್ಲಿ. ಇದು ಕೂಡ ರೆಡ್ ಕಲರ್ ಹಾಕ್ಸಿದ ಸೀಟ್ಸ್. ಇದ್ರ ಪ್ರೈಸ್ 3 ಲಕ್ಷ ಅಷ್ಟೇ. ಹಾಗೆ ಇಲ್ಲಿ ಒಂದು ಗ್ರ್ಯಾಂಡ್ i10 ಇದೆ, 1.2 ಲೀಟರ್ ಇಂಜಿನ್, 2018ರ ಮಾಡೆಲ್.
20,000 ಅಷ್ಟೇ ರನ್ ಆಗಿರೋದು. ಫಸ್ಟ್ ಓನರ್ಶಿಪ್ ವೆಹಿಕಲ್. ರಿಯರ್ ಪ್ರೊಫೈಲ್ ನೋಡಿ. ಹಾಗೆ ಇದರ ಪ್ರೈಸ್ 5 ಲಕ್ಷ ಅಷ್ಟೇ. ಇಲ್ಲೊಂದು i20 ಇದೆ. ಇದು ಲೇಟೆಸ್ಟಾಗಿ ಬಂದಿರೋ ವೆಹಿಕಲ್. ಇದು i20 ಆಸ್ತಾ 2019 ಮಾಡೆಲ್. 36,000 ರನ್ ಆಗಿದೆ. ಫಸ್ಟ್ ಓನರ್ಶಿಪ್ ಮತ್ತು ಡೀಸೆಲ್ ವೆಹಿಕಲ್. ಇದು 36,000 ಅಷ್ಟೇ. ಇದ್ರ ಪ್ರೈಸ್ ಆಗುತ್ತೆ 8 ಲಕ್ಷ. ಹಾಗೆ ಹಿಂದೆ ಇನ್ನೊಂದು ಸಿಯಾಸ್ ಇದೆ, ಮಾರುತಿ ಸುಜುಕಿ ಸಿಯಾಸ್ SXi ಆಟೋಮ್ಯಾಟಿಕ್ ವೆಹಿಕಲ್. ಇದು 2015 ಮಾಡೆಲ್. 67,000 ರನ್ ಆಗಿದೆ ಈ ವೆಹಿಕಲ್. ಫಸ್ಟ್ ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್. ಇದು VVT ಅಲ್ಲ, DDIS. ಇಲ್ಲಿ ನೋಡ್ಬೋದು CRDI, DDIS ಅಂದರೆ ಡೀಸೆಲ್. ಅದು ರಿಯರ್ ಪ್ರೊಫೈಲ್ ಕೂಡ ನೋಡ್ಬೋದು ಇಲ್ಲಿ. ಸಿಯಾಜಿನ 2018 ಮಾಡೆಲ್. ಇಲ್ಲಿ ಕೂಡ ಇನ್ನೊಂದು ಸಿಯಾಜ್ ಇದೆ. ಹಾಗಾದರೆ ಇದ್ರ ಪ್ರೈಸ್ 7,70,000. ಇಲ್ಲಿ ಇನ್ನೊಂದು ಸಿಯಾಸ್. ಈ ಸಿಯಾಸ್ ZDI ಮಾಡೆಲ್. ಇದು ZDI ಪ್ಲಸ್ ಟಾಪ್ ಎಂಡ್. ಅದಕ್ಕಿಂತ ಒಂದು ಮಾಡೆಲ್ ಕೆಳಗಷ್ಟೇ. 2015 ಮಾಡೆಲ್. ಇದು ಫಸ್ಟಿಗೆ ಯಾವ್ದು ಬಂದಿತ್ತು ಆ ವೆಹಿಕಲ್. 1,20,000 ರನ್ ಆಗಿದೆ. ಸೆಕೆಂಡ್ ಓನರ್ಶಿಪ್, ಡೀಸೆಲ್ ವೆಹಿಕಲ್. ಇಂಟೀರಿಯರ್ ನೋಡಿ, ಇಲ್ಲಿ ಬೇಜ್ ಮತ್ತು ಬ್ಲ್ಯಾಕ್ ಅಪೋಸ್ಟಿಯಲ್ಲಿ. ಸುಜುಕಿ ಅವರ ನೆಕ್ಸಾದಲ್ಲಿ ಬರೋ ಪ್ರೀಮಿಯಂ ಕ್ಯಾಟಗರಿ ಒಂದು ಲಕ್ಸುರಿ ಸೆಡನ್ ಅಂತಲೇ ಹೇಳ್ಬೋದು. ಸುಜುಕಿ ಅವರಿಗೆ ಲಕ್ಸುರಿ ಅಷ್ಟೇ. ಸಿಯಾಸ್ ಒಂದು ಒಳ್ಳೆ ಕಾರ್. ಸಿಯಾಸ್ ಒಳ್ಳೆ ಸೆಡನ್, ತುಂಬ ಕಾಂಪಿಟೇಷನ್ ಇದೆ ಇದಕ್ಕೆ. ಹಾಗಾದರೆ ಇದ್ರ ಪ್ರೈಸ್ 5,80,000. ಹಾಗೆ ಇಲ್ಲಿ ಒಂದು ಆಲ್ಟೋ 800 LXi W ಮಾಡೆಲ್. ಇದು W ಅಂದರೆ ಬೇಸ್ ವೆಹಿಕಲ್. 2016 ಮಾಡೆಲ್. ಇದು ಇಂಟೀರಿಯರ್ ಓಪನ್ ಮಾಡಿ ತೋರಿಸ್ತೀವಿ. ಇಲ್ಲಿ ನೋಡಿ, ಫ್ಯಾಬ್ರಿಕ್ ಸೀಟ್ಸ್, AC ಕಂಟ್ರೋಲ್ಸ್, ಮೀಡಿಯಾ ಸೆಲೆಕ್ಷನ್ಸ್ ಕಂಟ್ರೋಲ್ ಕೂಡ ಇದರಲ್ಲಿದೆ. ಇದರ ಪ್ರೈಸ್ 2,80,000. ಹಾಗೆ ಇಲ್ಲಿ ಒಂದು ಕ್ರೆಟಾ ಇದೆ, SXi AMT. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ SX AMT. ಇಲ್ಲಿ ನೋಡ್ಬೋದು ನೀವು. ರಿಯರ್ ಪ್ರೊಫೈಲ್ ನೋಡಿ. ಈ ಕ್ರೆಟಾ ರನ್ ಆಗಿದೆ 67,000 ಕಿಲೋಮೀಟರ್. ಫಸ್ಟ್ ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್. ಇದು ಇಂಟೀರಿಯರ್ ಕೂಡ ನೋಡ್ಬೋದು ಇಲ್ಲಿ. SXO ಟಾಪ್ ಎಂಡ್. ಇದು ಟಾಪ್ ಎಂಡ್ಗಿಂತ ಕೆಳಗಿರೋ ಮಾಡೆಲ್. ಇದು ಲೆದರ್ ಸೀಟ್ ಇದರಲ್ಲೂ ಕೂಡ ನೋಡ್ಬೋದು ಇಲ್ಲಿ. ಆಲ್ ಬ್ಲ್ಯಾಕ್ ಇಂಟೀರಿಯರ್. ಹಾಗಾದರೆ ಈ ಕ್ರೆಟಾದ ಪ್ರೈಸ್ 11,25,000 ಆಟೋಮ್ಯಾಟಿಕಲ್ಲಿ. ಹಾಗೆ ಇಲ್ಲಿ ಒಂದು ರಿಟ್ಸ್ ಇದೆ, ಮಾರುತಿ ಸುಜುಕಿ ರಿಟ್ಸ್ VDI ಮಾಡೆಲ್. ರಿಟ್ಸಲ್ಲೇ ಟಾಪ್ ಎಂಡ್. ಇದು 2012 ಮಾಡೆಲ್. ಇದು 1,01,000 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್. ಇಂಟೀರಿಯರ್ ತೋರಿಸಿ ನೋಡಿ. ಬ್ಲ್ಯಾಕಲ್ಲಿ ಮತ್ತು ರೆಡ್ ಸ್ಟಿಚಿಂಗಲ್ಲಿ ಏನು ಸ್ವಲ್ಪ ಕಸ್ಟಮೈಸ್ ಎಲ್ಲ ಮಾಡಿಸಿದ್ದಾರೆ ಈ ಕಾರಿಗೆ. 1,01,000 ಕಿಲೋಮೀಟರ್ ರನ್ ಆಗಿದೆ. ರಿಟ್ಸ್ VDI ಟಾಪ್ ಎಂಡ್ ವೆಹಿಕಲ್ ಆ ಟೈಮಿಂದು. ಡೀಸೆಲ್ ವೆಹಿಕಲ್. ಮತ್ತು ಇದ್ರ ಪ್ರೈಸ್ ಆಗುತ್ತೆ 3,20,000. ಹಾಗೆ ಇಲ್ಲಿ ಒಂದು ರೆನೋಲ್ಟ್ನ ಲಾಡ್ಜಿ ಇದೆ. ಇದು ಡಿಸ್ಕಂಟಿನ್ಯೂ ಆಗಿದೆ. ಆದರೂ 7 ಸೀಟರಲ್ಲಿ ರೆನೋಲ್ಟ್ ಅವರ ಒಂದು ಪ್ರೀಮಿಯಂ ಸೆಕ್ಟರ್ ಅಂತಲೇ ಹೇಳ್ಬೋದು ಈ ಕಾರ್. RXL ಮಾಡೆಲ್. RXL ಅಂದರೆ ಮಿಡ್ ವೇರಿಯಂಟ್. RXT ಟಾಪ್ ಎಂಡ್. ಅದು 2015 ಮಾಡೆಲ್. ಇದು 90,000 ರನ್ ಆಗಿದೆ. ಫಸ್ಟ್ ಓನರ್ಶಿಪ್ ಗಾಡಿ, ಡೀಸೆಲ್ ವೆಹಿಕಲ್ ಕೂಡ. ಇದು ಇಂಟೀರಿಯರ್ ನೋಡಿ. ಮಿಡ್ ರೋ ಮತ್ತು ಥರ್ಡ್ ರೋ ಕೂಡ ಸೀಟ್ಸ್ ಇದೆ. ಸೈಡ್ ಪ್ರೊಫೈಲ್ ಒಮ್ಮೆ ನೋಡಿ ನೀವು. ಇಲ್ಲಿ ಸೈಡಲ್ಲಿ ಸ್ಟಿಕ್ಕರ್ ಥರ ಹಾಕ್ಸಿದ್ದಾರೆ ಅಷ್ಟೇ. ಮತ್ತೇನು ಡೆಂಟ್ಸ್ ಇಲ್ಲ, ಏನು ಸ್ಕ್ರ್ಯಾಚಸ್ ಇಲ್ಲ ಹೊರಗಿಂದ. ಕಂಡೀಷನ್ ತುಂಬ ಒಳ್ಳೆಯದೆ. ಹಾಗಾದರೆ ರೆನೋಲ್ಟ್ನ ಲಾಡ್ಜಿಯ ಪ್ರೈಸ್ ಆಗುತ್ತೆ 5,80,000. ಇಲ್ಲಿ ಒಂದು ಫಾರ್ಚುನರ್ ಇದೆ, 2010 ಮಾಡೆಲ್. ಇದು ಯಾವ ಫಸ್ಟ್ ಫಾರ್ಚುನರ್ ಬಂದಿತ್ತು ಅದು, ಸೆಕೆಂಡ್ ಅಲ್ಲ ಇದು. ಇಲ್ಲಿ ಟೈರ್ ನೋಡ್ಬೋದು, ಕಸ್ಟಮೈಸ್ ಆಪ್ಷನ್. ಬ್ಲ್ಯಾಕಲ್ಲಿ ತುಂಬ ಒಳ್ಳೆ ಕಾಣ್ತಿದೆ. ಇಂಟೀರಿಯರ್ ನೋಡಿ. ಹಾಗಾದರೆ ಇದ್ರ ಪ್ರೈಸ್ ಆಗುತ್ತೆ 12 ಲಕ್ಷ. 1,66,000 ಕಿಲೋಮೀಟರ್ ರನ್ ಆಗಿದೆ. ಇದು ಥರ್ಡ್ ಓನರ್ಶಿಪ್ ಗಾಡಿ. ಇಲ್ಲೊಂದು ಹೊಂಡಾ ಅಮೇಜ್ ಇದೆ. ಇದ್ರ ಪ್ರೈಸ್ 5,25,000. ಹಾಗೆ ಇದಾಯಿತು ತುಂಬ ಕಾರ್ಸ್. ಕ್ರೆಟಾ, ಆಲ್ಟೋ, ಸಿಯಾಜಲ್ಲಿ 3 ಕಾರ್ ನೋಡಿದ್ವಿ ನಾವು. ಇಲ್ಲಿ 2 ಮತ್ತು ಮುಂದೆ ಒಂದಿದೆ. i20 ಆಸ್ತಾ, i10 ಗ್ರ್ಯಾಂಡ್,
ನಿಸಾನ್ ಮೈಕ್ರಾ, ಕ್ರೆಟಾ ಮತ್ತು ಹೊಂಡಾ ಸಿಟಿಯಲ್ಲಿ 2 ಕಾರ್ ನೋಡಿದ್ವಿ. ಎರಡು ಇನೋವಾ ನೋಡಿದ್ರಿ, ಸ್ಕಾರ್ಪಿಯೋ ಮತ್ತು ಇಲ್ಲಿ ಸಿಯಾಸ್. ಹಾಗೆ ಇದಾಯಿತು ಇನ್ನು ಮುಂತಾದ 25 ಕಾರ್ಸಿನ ಕಲೆಕ್ಷನ್ನ ವೀಡಿಯೋ. ಏನೇ ಎನ್ಕ್ವೈರೀಸ್ ಇದ್ದರೂ ಇಲ್ಲಿ ಡಿಸ್ಪ್ಲೇಯಲ್ಲಿ ಶೋ ಆಗ್ತಿರೋ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಸಿಗೆ ನೀವು ಎನ್ಕ್ವೈರಿ ಮಾಡ್ಬೋದು. ರಾಯಲ್ ಕಾರ್ಸ್ ಮ್ಯಾಂಗ್ಳೂರ್ ಅವ್ರದ್ದು. ಹೇಗನ್ನಿಸ್ತು ನಿಮಗೆ ವಿಡಿಯೋ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಿಮಗೆ ಏನೇ ಎನ್ಕ್ವೈರೀಸ್ ಇದ್ದರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಚೆಕ್ ಮಾಡಿ ಎನ್ಕ್ವೈರೀಸ್ಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸ್ಟೇ ಸೇಫ್.